ಭೀಮ್ನ ಅಮಾವಾಸ್ಯೆ ಮಾಡ್ತಾ ಇಲ್ಲ, ಎಷ್ಟು ಬೇಜಾರಾಗ್ತಾ ಇದೆ. ಇಲ್ಲಿ ನೋಡಿ ಎಷ್ಟು ಬೇಜಾರಾಗ್ತಾ ಇದೆ. 5 ವರ್ಷದಿಂದ ಕಾಲು ಮುಡ್ಸ್ಕೊಳ್ಳೋ ಭಾಗ್ಯನೇ ಬರಲಿಲ್ಲ ನನಗೆ. ಅದಕ್ಕೆಲ್ಲ ಪುಣ್ಯ ಮಾಡಿರ್ಬೇಕು. ಫಸ್ಟ್ ಟೈಮ್ ಮುದ್ದೆ ಊಟ ಮಾಡ್ತಾ ಇರೋದು. ಹೆಂಗಿದೆ ಮುದ್ದೆ ಊಟ? ಚೆನ್ನಾಗಿದೆಯಾ? ಸಾಂಬಾರು ಚೆನ್ನಾಗಿದೆ, ಮುದ್ದೆ ಚೆನ್ನಾಗಿದೆಯಾ? ಎರಡು ಚೆನ್ನಾಗಿದೆ. ವಿಧಿ ಇಲ್ದಿರ ಹೂ ಅನ್ಬೇಕಷ್ಟೇ. ಲಿಪ್ಸ್ಟಿಕ್ ಹಾಕೊಂತವ್ರೆ. ನೋಡಿ ಇವತ್ತು ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ನನ್ನ ಹೆಂಡತಿ ಬರ್ಡೇ. ಇವತ್ತು ಬೆಳಗಿದ್ದ ಏನು ಮೂಡ್ ಆಫೇ, ಬರ್ಡೇ ಗಿಡ ಏನು ಇಲ್ಲ ಅಂತ. ಬಟ್ ಹರ್ಷ ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ ಇವಾಗ ಖುಷಿಯಿಂದ ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಹೆಂಗಿದೆ ಡ್ರೆಸ್? ಇದು ನನ್ನ ಹಸ್ಬೆಂಡ್ ಕೊಡ್ಸಿರೋ ಡ್ರೆಸ್. ಡಿಪೆಂಡೆನ್ಸ್ ಡೇ ಹೇಳಪ್ಪ, ಹೇಳು ಹ್ಯಾಪಿ ಡಿಪೆಂಡೆನ್ಸ್ ಡೇ ಅಂತ ಹೇಳು. ಎಲ್ಲ ಆಗ್ತೀಯಾ? ಮಾಡಿ ಹೆಂಗ್ ಮಾಡ್ತೀಯ? ಅಯ್ಯ ಹಾಗೆ ಬರ್ಡೇ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಅಯ್ಯಯ್ಯ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಬುಧವಾರ ವ್ಲಾಗು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಭೀಮ್ನ ಅಮಾವಾಸ್ಯೆ. ನಾವು ಹಬ್ಬ ಮಾಡೋಂಗಿಲ್ಲ, ಅದಕ್ಕೆ ನಾವು ಹಬ್ಬ ಮಾಡ್ತಾಯಿಲ್ಲ. ಅದಕ್ಕೆ ನನ್ನ ಗಂಡಂಗೆ ಮುದ್ದೆ ಊಟ ಹಾಕ್ಕೊಟ್ಟಿದ್ದೀನಿ. ಹೆಂಗಿದೆ ಅಡುಗೆ? ಹಾಯ್ ಮಾಡಿ ಫಸ್ಟ್. ಹಾಯ್. ಹೆಂಗಿದೆ ಮುದ್ದೆ ಊಟ? ಸಾಂಬಾರು ಹೆಂಗಿದೆ? ಚೆನ್ನಾಗಿದೆ. ಮುದ್ದೆ ಭೀಮ್ನ ಅಮಾವಾಸ್ಯೆ ಮಾಡ್ತಾ ಇಲ್ಲ, ಎಷ್ಟು ಬೇಜಾರಾಗ್ತಾ ಇದೆ. ಇಲ್ಲಿ ನೋಡಿ ಎಷ್ಟು ಬೇಜಾರಾಗ್ತಾ ಇದೆ. 5 ವರ್ಷದಿಂದ ಕಾಲು ಮುಡ್ಸ್ಕೊಳ್ಳೋ ಭಾಗ್ಯನೇ ಬರಲಿಲ್ಲ ನನಗೆ. ಅದಕ್ಕೆಲ್ಲ ಪುಣ್ಯ ಮಾಡಿರ್ಬೇಕು. 5 ವರ್ಷ ಯಾಕೆ ಬರಲಿಲ್ಲ 5 ವರ್ಷದಿಂದ? ಪ್ರತಿ ಸಲಿನೇ ಯಾವುದೋ ಒಂದು. ಆದ್ರೆ ಕೆಲವರು ಪ್ರೆಗ್ನೆಂಟ್ ಆಗಿದ್ದಾಗೂ ಮಾಡ್ತಾರೆ, ಭೀಮ್ನ ಅಮಾವಾಸ್ಯೆ ಮಾಡ್ತಾರೆ, ಗಂಡನ ಕಾಲಿಗೆ ಮುಕ್ಕೊಂತಾರೆ. ಮಾಡಂಗಿಲ್ಲ. ಯಾವುದೋ ಯೂಟ್ಯೂಬರ್ ಮಾಡಿದ್ದು ನೋಡಿದ್ನಪ್ಪ, ಅವ್ರು ಪ್ರೆಗ್ನೆಂಟ್ ಇದ್ದಾಗ. ನಾವು ಕೇಳಿದಾಗ ಮಾಡಿಕೊಡ್ದು ಅಂತ ಹೇಳಿದ್ದಕ್ಕೆ ನಾವು ಮಾಡಲಿಲ್ಲ. ಈ ವರ್ಷನೂ ಆಗಲಿಲ್ಲ. 5 ಇಯರ್ಸ್ ನನ್ನ ಆಸೆ ನೆರವೇರಲಿಲ್ಲ. ನಿಮ್ಮ ಆಸೆ ಈಡೇರ್ಬೇಕಂದ್ರೆ ಇವತ್ತಿಂದನೇ ನನ್ನ ಇನ್ನೂ ಚೆನ್ನಾಗಿ ನೋಡ್ಕೊಬೇಕು. ಸರ್ಪ್ರೈಸ್ ಕೊಡಬೇಕು, ಗಿಫ್ಟ್ ಕೊಡಬೇಕು, ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ಬೇಕು, ಅದು ಇದು ಕೊಡಿಸ್ಕೊಡ್ಬೇಕು. ಇವೆಲ್ಲ ಮಾಡ್ತು ಅಂತಂದರೆ ಆವಾಗ ನಿಮಗೆ ಭೀಮ್ನ ಅಮಾವಾಸ್ಯೆ ಆಗುತ್ತೆ, ಪಾದ ಪೂಜೆ ಕೂಡ ಆಗುತ್ತೆ. ಓಕೆನಾ? ಬೇರೆ ಪೂಜೆಗಳಾಗ್ತದೆ, ಪಾದ ಪೂಜೆ ಬಿಟ್ಟು. ಬೇರೆ ಪೂಜೆ ಏನ್ರಿ ಆಗ್ತಾ ಇದೆ? ಇಲ್ಲ ಫ್ರೆಂಡ್ಸ್, ಎಲ್ಲ ಸುಳ್ಳುಗಳು ಹೇಳ್ತಾರೆ ಕ್ಯಾಮ್ರಾ ಮುಂದೆ. ಎಲ್ಲ ನನ್ನ ಮೇಲೆ ಇಕ್ಬಿಡ್ತಾರೆ ಏನೇನು ಬೇಕೋ. ನನಗೂ ಹೊಟ್ಟೆ ಸಿಗ್ತೈತೆ. ಫಸ್ಟು ನಾನು ಊಟ ಮಾಡಬೇಕು. ಸೊ ಬನ್ನಿ ಮುದ್ದೆ ಊಟ ತಿನ್ನೋಣ. ಫಸ್ಟ್ ಟೈಮ್ ಮುದ್ದೆ ಊಟ ಮಾಡ್ತಾ ಇರೋದು. ಹೆಂಗಿದೆ ಮುದ್ದೆ ಊಟ? ಚೆನ್ನಾಗಿದೆಯಾ? ಸಾಂಬಾರು ಚೆನ್ನಾಗಿದೆ, ಮುದ್ದೆ ಚೆನ್ನಾಗಿದೆಯಾ? ಎರಡು ಚೆನ್ನಾಗಿದೆ. ವಿಧಿ ಇಲ್ದಿರ ಹೂ ಅನ್ಬೇಕಷ್ಟೇ. ಖಾರ ಪಾಪುಗೋಸ್ಕರ. ಓಕೆ, ಹಿಂಗೆ ಮುದ್ದೆ ಊಟ ತಿಂತಾ ಇರಿ ಗಟ್ಟಿಯಾಗಿ. ನಾನು ಅಡುಗೆ ಮಾಡ್ತಾ ಇರ್ಬೇಕು ಅವ್ರು ತಿನ್ಬೇಕಂದ್ರೆ. ಕರೆಕ್ಟ್ ಬಿಡಿ. ನಾವು ಮುದ್ದೆ ಊಟ ಮಾಡೋದೇ ಇಲ್ಲ, ನಾವು ಬರೀ ಅನ್ನನೇ ಮಾಡ್ತಿರ್ತೀವಿ. ಬಟ್ ಇವತ್ತು ಸ್ಪೆಷಲಾಗಿ ಬೆಳಗ್ಗೆನೇ ಮುದ್ದೆ ಮಾಡಿರೋದು. ಏನಕ್ಕೆ ಅಂದರೆ ಅವರೆಕಾಯಿ ತಂದಿದ್ರು. ಸೊ ಇದಕ್ಕಿನ ಬೇಳೆ ಸಾಂಬಾರಿಗೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮುದ್ದೆ ಮಾಡಿದ್ದೀವಿ ಇವತ್ತು. ಸೊ ಅದು ಕಾಂಬಿನೇಷನ್ ಈರುಳ್ಳಿ ಚೆನ್ನಾಗಿರುತ್ತೆ. ಬಾಯ್ ರೀ. ಲಿಪ್ಸ್ಟಿಕ್ ಹಾಕೊಂತವ್ರೆ. ನೋಡಿ ಇವತ್ತು ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ನನ್ನ ಹೆಂಡತಿ ಬರ್ಡೇ. ಅವಳಿಗೆ ಇಷ್ಟ ಇರಲಿಲ್ಲ ಇವತ್ತು ಬೆಳಗ್ಗೆಯಿಂದ ಮಾಡ್ಕೊಳ್ಳೋದಕ್ಕೆ ಬರ್ಡೇನ.
ಅದೇ ಕೆಲಸಕ್ಕೆ ಬೇಡ ಅಂತಂದರೂ ಕೂಡ ನಾವೇ ರೆಡಿ ಮಾಡಿದ್ದೀವಿ. ಸಿಂಪಲ್ಲಾಗಿ ನಮಗೆ ತಿಳಿದಷ್ಟು ತೋಚಿದಷ್ಟು ಮಾಡಿದ್ದೀವಿ. ಅವಳಿಗೆ ಅಂತ ಒಂದು ಡ್ರೆಸ್ಸು ಒಂದು ಕೇಕು ಅಷ್ಟು ಮಾತ್ರ ತಂದಿದ್ದೀವಿ. ನೋಡ ಹೆಂಗಿರುತ್ತೋ ಇವಳು ಬರ್ಡೇ. ತೋರಿಸಿರಲ್ಲ ಹಂಗಲ್ಲ ಹಿಂಗಿಟ್ಕೊ ತೋರಿಸಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಳಗಿಂದ ಏನು ಮೂಡ್ ಆಫೇ, ಬರ್ಡೇ ಗಿಡ ಏನು ಇಲ್ಲ ಅಂತ. ಬಟ್ ಅರ್ಷ ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ ಇವಾಗ ಖುಷಿಯಿಂದ ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಇದು ನನ್ನ ಹಸ್ಬೆಂಡ್ ಕೊಡ್ಸಿರೋ ಡ್ರೆಸ್ಸು ಕ್ಲಾಸಿಕ್ ಆಗಿ ತುಂಬ ಚೆನ್ನಾಗಿದೆ. ಬಟ್ಟೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನಮಗೆ ಈ ಥರ ಬಟ್ಟೆನೇ ಇಷ್ಟ ಆಗೋದು, ಸಿಂಪಲ್ ಆಗಿರೋದು. ಸೊ ರೆಡಿ ಆಗಿದ್ದೀನಿ. ಇವಾಗ ಕೇಕ್ ಕಟ್ ಮಾಡಬೇಕು. ನನ್ನ ಮಗಳನ್ನ ತೋರಿಸಿಲ್ಲ ಬರೀ. ಸೊ ಇವತ್ತು ನನ್ನ ಮಗಳು ಸಿಂಡ್ರೆಲ್ಲ, ಅವಳನ್ನ ತೋರಿಸಿ ಹತ್ರದಿಂದ ತೋರಿಸಿಲ್ಲ. ಸೊ ನನ್ನ ಮಗಳು ನಿಂತ್ಕೋ ಕಂದೆ, ನಿಂತ್ಕೋ ಒಂದು ಸೆಕೆಂಡ್. ಸಿಂಡ್ರೆಲ್ಲ ಡ್ರೆಸ್, ನಮ್ಮನೆ ಸಿಂಡ್ರೆಲ್ಲ. ಇವತ್ತು August 15th. ಹೌದು, ಮೇನ್ ಫಸ್ಟ್ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನೀನು ಹೇಳಮ್ಮ, ಹೇಳು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳು. ಬೆಳಿಗ್ಗೆ ಫುಲ್ ಖುಷಿಯಲ್ಲಿ ಇದ್ದು ಹ್ಯಾಪಿ ಇಂಡಿಪೆಂಡೆನ್ಸ್ ಮಲಗೆ ಎದ್ಬಿಟ್ಟಿದ್ದಾಳೆ. ಅದಕ್ಕೆ ಸ್ವಲ್ಪ ಡಲ್ ಆಗಿದ್ದಾಳೆ. ಅವಳು ಕೃತಿಕ್ಷ ಬಟ್ಟೆ ಹೇಗಿದೆ, ಡ್ರೆಸ್ ಹೇಗಿದೆ ಅಂತ ಹೇಳಿ ಸಿಂಡ್ರೆಲ್ಲ ತರನೇ ಕಾಣ್ತಾ ಇದ್ದಾಳೆ ಅವಳು. ನಿಜವಾಗ್ಲೂ ಪ್ರಿನ್ಸಸ್ ತರ. ಮಗಳು ಸೂಪರ್. ಫೋಟೋ ಹಾಕ್ತಿದ್ರಲ್ಲಿ ಗೊತ್ತಾಗುತ್ತೆ. ಬೆಳಗ್ಗೆ ಹೆಂಗಿದ್ಲು? ಬೆಳಿಗ್ಗೆ ಸಖತ್ತಾಗಿದೆ ಫೋಟೋ. ಬೆಳಿಗ್ಗೆ ಶೇರ್ ಮಾಡ್ಕೊತೀನಿ. ಹಾಗೆ ಈಗ ಕೇಕ್ ಕಟ್ ಮಾಡೋದಿದೆ. ನಾನು ಇನ್ನೂ ಕೇಕ್ ನೋಡಿಲ್ಲ. ಕೇಕ್ ಯಾವ ಥರ ಇದೆ ಕುತ್ಕೊಬಿಟ್ಟ. ಕೇಕ್ ನೋಡಿಲ್ಲ. ಕೇಕ್ ತಂದಿರೋದು ನನಗೆ ಇಷ್ಟ ಆಗಿರೋ ಸ್ವೀಟ್ ಕೂಡ ತಂದಿದ್ದಾರೆ. ಅದನ್ನ ಆಲ್ರೆಡಿ ತಿನ್ಬಿಟ್ಟೆ. ಸೊ ಕೇಕ್ ಕಟ್ಟಿಂಗ್ ಇದೆ. ಆಮೇಲೆ ಇವತ್ತು ಹೊರಗಡೆನೆ ಡಿನ್ನರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲಾಗ್ ನೋಡ್ತಾ ಇದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನನಗೆ ಡ್ರೆಸ್ ತರಬೇಕು, ಕೇಕ್ ತರಬೇಕು ಅನ್ನೋದೆಲ್ಲ ಯಾವಾಗಿಂದ ಪ್ಲಾನಿಂಗು? ಬೆಳಗ್ಗೆಯಿಂದನಾ? ನೆನ್ನೆ ಕೇಳಿದ್ರಿ ಕೇಕು ಅದು ಇದು ಅಂತ? ನಿನ್ನೆ ಕೇಳಿದೆ, ನೀನು ಇಷ್ಟ ಇಲ್ಲ ಅಂತಂದೆ. ಇವತ್ತು ಬೆಳಗ್ಗೆ ಆಲೋಚನೆ ಬಂತು, ಏನಂತ ತಗೊಂಬರ್ಬೇಕು ಅಂತ ಬಂತು. ಡ್ರೆಸ್ಸು ಅದೆಲ್ಲ. ಡ್ರೆಸ್ಸು ಕೇಕ್ ನೋಡೋದು ಗೊತ್ತಾಗುತ್ತೆ. ಕೇಕ್ ಯಾವಾಗ ಆರ್ಡ್ರ್ ಮಾಡಿದ್ರು? ಬೆಳಗ್ಗೆನೇನಾ? ಮತ್ತೇನ ಅಮ್ಮು, ನಿನಗೆ ಕೇಕು. ನನ್ನ ಮಗಳಿಗೆ ಕೇಕ್ ತುಂಬ ಇಷ್ಟ. ಕೇಕ್ ಕಟ್ಟಿಂಗ್ ಅಂತ ಅವಳು ಕೇಕ್ ತಿನ್ನೋಕ್ಕೋಸ್ಕರನೇ ಕಾಯ್ತಾ ಇರ್ತಾಳೆ. ಬಟ್ ಜಾಸ್ತಿ ಕೇಕ್ ತಿನ್ನಬಾರ್ದು, ಓಕೆ? ನನ್ನ ಮಗ ನೋಡಿ ಏನು ಚೆನ್ನಾಗಿ ಕಂತಿದ್ದಾನೆ. ಎಲ್ಲ ಹೋಗ್ತಿದ್ಯಾ? ಅಯ್ಯೋ, ಎಲ್ಲೋಗ್ತೀಯಾ? ಐ ಮಾಡಿ, ಹೆಂಗೆ ಮಾಡ್ತೀಯ? ಅಯ್ಯ ಹಾಗೆ ಮಾಡ್ತಾನೆ ನೋಡು. ಚೆನ್ನಾಗಿ ಇನ್ಸ್ಪಿರೇಷನ್ ಕೊಡ್ತಾನೆ. ಚೆನ್ನಾಗಿದೆಯಾ ಅವನ ಬಟ್ಟೆ? ನೀನು ಚೆನ್ನಾಗಿದೆಯಾ ಬೇಡ? ಬರ್ಡೇ ಗಾಯತ್ರಿ. ಇಷ್ಟದ? ಇದು ನಿಂಗೆ ಇದೆಯಾ? ಇದು ಇದಾಗ್ಬಿಟ್ಟಿದೆ. ಪಿಸ್ತಾ ವಿತ್ Happy birthday to you. Hey, happy birthday to you, Gayu. Happy birthday to you. Okay, cut ಮಾಡೋಣ ಕೇಕು.
ಇಟ್ಕೋ. ತೆಗೆದು ಹಾಕ್ಬಿಡು. ಐ ಐ ಐ ನೋಡಿ ಇಲ್ಲಿ ತಿನ್ಸ್ಕೊಳ್ಳಿ ಒಬ್ರಿಗೊಬ್ರು. ಅಮ್ಮ ತಿನ್ಸು. ಐ ಐ ಐ ಓ ಸೂಪರ್. ಹ್ಯಾಪಿ ಬರ್ಡೇ. ಅಷ್ಟು ನಾನು ತಿನ್ನಿಸ್ಬೇಕು ನೀನು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಅಮ್ಮ. ಇನ್ನ ಬೇಕಾ ನಿಂಗೆ? ನೋಡಿ ತಿನ್ಬೇಕು, ಕೇಕ್ ಜಾಸ್ತಿ ತಿನ್ಬೇಕು. ಕ್ರೀಮ್ ಬೇಡ. ಅವನು ಕರ್ಕೊಂಬನ್ನಿಮ್ಮ ಇಲ್ಲಿ. ಕ್ರೀಮ್ ತಿನ್ಬೇಡ, ಬರೀ ಕಟ್ ಮಾಡ್ಕೊಡ್ತೀನಿ ಇರೋ. ಕೇಕ್ ಅವನು ಏನದು? ಅದು ಪಿಸ್ತಾ ಇಲ್ಲ ಬಿಡು. ಸುಮ್ಮನೆ ಕ್ರೀಮ್ ಸುಮ್ಮನೆ ಟಚ್ ಮಾಡಷ್ಟೇ. ನೋಡೋನು ತಿನ್ನಿಸ್ಲಿಲ್ಲ ಅಂತ. ಬಿಡು ಸರ್. ಅಲ್ಲ ಅದೆಲ್ಲ ಇತ್ತು, ಪಿಸ್ತಾ ಎಲ್ಲ ಇತ್ತು. ಅದು ಮತ್ತೆ ಒಳಗಿದೆ. ಅಷ್ಟೇ ತಿಂದಿದ್ದಾನೆ ಅನ್ನೋದು. ಹ್ಯಾಪಿ ಬರ್ಡೇ ನೀವು ಅಮ್ಮಗೆ. ಕಾರು ತುಂಬ ದಿವಸ ಆಯಿತು ಓಡಿಸ್ಲಿಲ್ಲ. ಅದು ಪೆಟ್ರೋಲ್ ಎಲ್ಲ ಡ್ರೈ ಆಗೋಗಿದೆ ಅಂತೆ. ಬ್ಯಾಟ್ರಿನ ನುಗ್ತಾ ಇದ್ದಾರೆ. ವೈಟಿಂಗ್ ವೈಟಿಂಗ್ ವೈಟಿಂಗ್. ಇವರು ಐಸ್ ಕ್ರೀಮ್ ತಿಂತಾ ಇದ್ದಾರೆ. ನಾಟ್ ವೈಟಿಂಗ್, ಐಸ್ ಕ್ರೀಮ್. ಚೆನ್ನಾಗಿಲ್ಲ. ಸೊ ಗೈಸ್, ಇದಾಗಿತ್ತು ನನ್ನ ಸ್ಮಾಲ್ ಬರ್ಡೇ ಸಿಂಪಲ್ ಸೆಲೆಬ್ರೇಷನ್ನು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇಲ್ಲಾಗ ನಿಮ್ಗೆ ಇಷ್ಟ ಆಯಿತಾ? ಇಲ್ಲಾಗ ಇಷ್ಟ ಆಗಿದ್ದ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.